ತೊಗೊಳ್ರಿ ಅವಾಜ್. ನಿಮ್ಮ ಐ ಡಿ ಕಾರ್ಡ್ ಕೊಡಿ. ನಿಮ್ಮ ಐ ಡಿ ಕಾರ್ಡ್ ಕೊಡಿ. ಗಾಡಿ ಆಫ್ ಮಾಡಿ. ನಾವು ಮುಟ್ಟಲಕ್ಕಿನ ಗಾಡಿ ಆಫ್ ಗಾಡಿ ಆಫ್ ಮಾಡಿ. ಇದು ಕೊಡಿ. ಕನೆಕ್ಟ್ ಇದೆಯಾ? ಬಂಧುಗಳೇ ನಮಸ್ಕಾರ. ನಾನು ಚೆನ್ನಯ್ಯ KRS ಪಕ್ಷದ ಜಿಲ್ಲಾಧ್ಯಕ್ಷ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇವರು ತುರುವೇಕೆರೆ ತಾಲೂಕಿನ ಇಒ ಕಾರ್ಯನಿರ್ವಾಹಕ ಅಧಿಕಾರಿ. ನಾವು ಬಹುತೇಕವಾಗಿ ನೋಡ್ತಾ ಇದ್ದೀನಿ, ಈ ಅಧಿಕಾರಿ ಬಂದಾಗ್ಲಿಂದ ಇವರು ವಾಸ ಮಾಡ್ತಿರೋದು ಮಾಗಡಿ ಟು ತುರುವೇಕೆರೆ ಟು ಮಾಗಡಿ. ಒಂದು ದಿನಕ್ಕೆ 4 ಟ್ರಿಪ್ಪು ಹೊಡಿತಾರೆ ಗಾಡಿಯಲ್ಲಿ. 4 ಟ್ರಿಪ್ಪು. ಏನ್ ತಿಳ್ಕೊಂಡಿದ್ದಾರೆ ಇವರು? ಸರ್ಕಾರಿ ಸಾರ್ವಜನಿಕ ಒಂದು ಸ್ವತ್ತನ್ನ ಇವರು ಸ್ವತ್ತು ಅಂತ ತಿಳ್ಕೊಂಡಿದಾರ ಅಥವಾ ಯಾವ ರೀತಿ ಏನ್ ಮಾಡ್ತಿದಾರ ನಾನು ಮಾತಾಡ್ತೀನಿ. ಏನಣ್ಣ ಐ ಡಿ ಕೊಡೋಣ. ಕಾಂಟ್ರಾಕ್ಟ್ ಬೇಸ್ ಮೇಲೆ ಗೌರ್ಮೆಂಟ್ ಎಂಪ್ಲಾಯ್ ನೀವು. ಜೋರ ಮಾತಾಡಬೇಕು ಸರ್. ನಿಮ್ಮ ಹೆಸರೇನು ಹೇಳಿ? ದೇವರಾಜ. ಯಾವಲ್ಲಿಂದ ಮಾಡ್ತಾ ಇದ್ದೀರಾ? ಸರ್ಕಾರಿ ವಾಹನ ತಾನೆ? ನೀವು ಪರ್ಮಿಷನ್ ಇದೆಯಾ? ಕೊಡಿ, ಪರ್ಮಿಷನ್ ಲೆಟರ್ ಕೊಡಿ. ನಾನು ನೇರವಾಗಿ ಅಧಿಕಾರಿ ಮಾತಾಡ್ತೀನಿ. ಅವರ ಪಾಪ ಏನೋ ಮೋಜು ಮಸ್ತಿ. ನನ್ನ ವಾಹನ ನಾನು ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀನಿ. ಇದನ್ನ ಯಾರು ಮುಟ್ಟಂಗಿಲ್ಲ, ತಟ್ಟಂಗಿಲ್ಲ, ಅಡ್ಡ ಹಾಕಂಗೂ ಇಲ್ಲ. ಯಾವನೋ ಮುಟ್ಟೋದು ನಮ್ಮ ಗಾಡಿ ಅನ್ನೋ ಮಟ್ಟದಲ್ಲಿ ಹೋಗ್ತಾ ಇರ್ಬೋದು ಈ ಅಧಿಕಾರಿ. ಇದು ಸಾರ್ವಜನಿಕರ ಸ್ವತ್ತು. ಸಾರ್ವಜನಿಕರು ಕಟ್ಟುವಂತ ಒಂದು ತೆರಿಗೆ ಹಣದಿಂದ ಈ ಸಾರ್ವಜನಿಕರ ಈ ವಾಹನ ರನ್ನಿಂಗ್ ಆಗ್ತಾ ಇದೆ. ಆದ್ರೆ ಈ ಅಧಿಕಾರಿ ಎಂತ ಕಡು ಭ್ರಷ್ಟ ಅಧಿಕಾರಿ, ಎಷ್ಟು ಕಾನೂನನ್ನ ಎಷ್ಟು ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನೋದ ನಾನು ನೇರವಾಗಿ ಅವ್ರ ಜೊತೆ ಮಾತಾಡ್ತೀನಿ. ಬನ್ನಿ. ಇದು ಕಾರ್ಯನಿರ್ವಾಹಕ ಅಧಿಕಾರಿ ವಾಹನ. ಹಿಂದೆ ನಿಂತ್ಕೊಳ್ಳಿ. ಈ ಅಧಿಕಾರಿ ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ವಾಹನ ಓಡಾಡಬೇಕು. ಬಹುತೇಕ ನೀವು ಡೈಲಿ ನೋಡ್ತಾ ಇರ್ಬೋದು, ಈ ಗಾಡಿ ಇಡೀ ತುರುವೇಕೆರೆಯಿಂದ ಹಿಡಿದು ಮಾಗಡಿವರೆಗೂ ಇದು ಹೋಗುತ್ತೆ. ಪರ್ ಡೇ 4 ಟ್ರಿಪ್ ಇದು ಹೋಗುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ 250ರಿಂದ 300 ಕಿಲೋಮೀಟರ್ ಅನವಶ್ಯಕವಾಗಿ ದುಂದು ವೆಚ್ಚ ಮಾಡ್ತಿರುವಂತ ಈ ಭ್ರಷ್ಟ ಅಧಿಕಾರಿನ ನಾನು ಮಾತಾಡಿಸ್ತೀನಿ. ಬನ್ನಿ. ಐಡಿ ಕಾರ್ಡ್ ಸರ್. ಇಳಿಬೇಕು. ಅವೆಲ್ಲ ದಿಮಾಕು ಬಿಟ್ಟು ಬಿಡ್ಬೇಕು ಅವನ್ನೆಲ್ಲ. ಜೋಡ್ ಮ್ಯಾಗ ಹೊಡೋ ಭಯ ಜೊತೆಲಿ ನಿಂತ್ಕೊಳ್ಳಿ. ಸರ್ ತಮ್ಮ ಹೆಸರು? ಸರ್ ಶಿವರಾಜಯ್ಯ. ಯಾವ ಹುದ್ದೆಯಲ್ಲಿ ಇದ್ದೀರಾ ಸರ್? ಕಾರ್ಯನಿರ್ವಾಹಕ ಅಧಿಕಾರಿ. ಎಲ್ಲಿ ಸರ್? ತುರುವೇಕೆರೆ. ಜೋರಾಗಿ ಹೇಳ್ಬೇಕು ಸರ್. ನೀವು ಜೋರಾಗಿ ಹೇಳ್ಬೇಕು. ಮಾತಾಡ್ಬೇಕು. ತುರುವೇಕೆರೆನಾ? ಎಲ್ಲಿ ಹೋಗುತ್ತೆ ಸರ್? ಎಲ್ಲಿವರೆಗೂ ಹೋಗುತ್ತೆ ಸರ್? ಎಲ್ಲಿಗೂ ಇಲ್ಲ ಹೇಳ್ತೀನಿ. ನಾವು ಎಲ್ಲಿಗೂ ಏನು ಹೋಗಲ್ಲ. ನನಗೆ ಎಲ್ಲಿ ಸರಿ ಇರಲಿಲ್ಲ, ಆಸ್ಪತ್ರೆಗೆ ಹೋಗಿದ್ದೆ. ಆಸ್ಪತ್ರೆಯಿಂದ ಈಗ ನಾನು ತುರುವೇಕೆರೆ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಂದ ಲಿಮಿಟ್ ಎಲ್ಲಿದೆ? ಗಾಡಿ ಲಿಮಿಟ್ ಎಲ್ಲಿದೆ? ಲಿಮಿಟ್ ಇರೋದು ಬೆಂಗಳೂರು ತುರುವೇಕೆರೆ ಕೊಡಿ ಸರ್. ಇಲ್ಲ ಆರ್ಡರ್ ಕಾಪಿ ಸರ್ಕಾರದಲ್ಲಿ ನಿಮ್ಮ ಐಆರ್ ಆಫೀಸರು ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ, ರೆಫರ್ ಮಾಡಿದ್ದಾರೆ. ನೀವು ಬಂಡಾಧಿಕಾರಿ, ಕಳ್ಳಾಧಿಕಾರಿ, ನೀವು ಪರಮ ಭ್ರಷ್ಟ ಅಧಿಕಾರಿ. ಕೊಡಿ ಐಡಿ ಕಾರ್ಡ್ ಕೊಡಿ ನಮ್ಗೆ. ನಿಮ್ಗೆ ಐಆರ್ ಆಫೀಸರು ನಿಮ್ಗೆ ಕೇಳಿ ಹೇಳಿದಿರಾ? ಮೆಡಿಕಲ್ ಇದೆಯಾ ಸರ್ ನಿಮ್ಮ ಹತ್ರ? ನೋಟಿಸ್ ಕೊಟ್ಟಿದ್ದಾರೆ. ಮೆಡಿಕಲ್ ಇದೆಯಾ? ಏನಪ್ಪಾ ಈಗ ಆಸ್ಪತ್ರೆಗೆ ಹೋಗಿದ್ದೆ ನಾನು. ಯಾವುದು ಇಲ್ಲ. ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ಒಂದು ಲಿಮಿಟ್ ಇರೋದು. ಈ ವಾಹನದ ನೋ ಚಾನ್ಸ್ ಇಲ್ಲ. ನಿಮ್ಮ ವಾಹನವನ್ನ ಬಳಸ್ಕೊಳ್ಳಿ. ನಿಮ್ಮ ವಾಹನ ನಾವು ಕಟ್ಟುವಂತ 100% ಇದು ರೆಗ್ಯುಲರ್ ಗಾಡಿ. ಇದು ರೆಗ್ಯುಲರ್ ಹೋಗ್ತದೆ. ನಾನು ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ನಾನು ವಾಚ್ ಮಾಡ್ತಾ ಇದ್ದೀನಿ. ಚಾನ್ಸ್ ಇಲ್ಲ. ನಿಮ್ಮೆ ಅಧಿಕಾರಿ ಐಆರ್ ಆಫೀಸರು ನಿಮ್ಗೆ ಒಂದು ನೋಟಿಸ್ ಇಶ್ಯೂ ಮಾಡಿ. ನೋಟಿಸ್ ಕೊಡಿ. ಎಲ್ಲಿ ಕೊಟ್ಟವ್ರಿಗೆ ಜೋಬಲ್ ಮಾಡಿಕೊಂಡಿರೋ ಫೋನ್ ಮಾಡಿ ಸರ್. ಆಯ್ತು ಮಾತಾಡಿಸ್ತೀನಿ ಬಿಡು ಸರ್. ಹೇಳಿದಿರಲ್ರ ಗಿಡೋ ಬೇಡ. ತಪ್ಪಾಯ್ತು ಅಂತ ಹೇಳ್ತೀನಲ್ಲ. ಹೋಗ್ಲಿ ಫೋನ್ ಮಾಡ್ಕೊಡಿ. ತಪ್ಪಾಯ್ತು ಅಂತ ತಪ್ಪಾಯ್ತು ಅಲ್ಲ. ಮಾಡಲ್ಲ. ಒಂದು ದಿನದಲ್ಲ ಈ ಅಧಿಕಾರಿ ಸರ್ಕಾರಿ ವಾಹನವನ್ನ ನನ್ನ ಗಾಡಿ ಅಂತ ತಿಳ್ಕೊಂಡು ಇಡೀ ತುರುವೇಕೆರೆ ತಾಲೂಕು, ಇಡೀ ಮಾಗಡಿ, ಇಡೀ ಕುಣಿಗಲ್ನಾದ್ಯಂತ ಈ ವ್ಯಕ್ತಿ ಈ ವಾಹನ ಅಂತ ದುರುಪಯೋಗ ಪಡಿಸ್ತಾರೆ. ಫೋನ್ ಮಾಡ್ಕೊಡಿ. ನಿಮ್ಮ ಐಆರ್ ಆಫೀಸರಿಗೆ ಫೋನ್ ಮಾಡ್ಕೊಡಿ.
ನಾವು ಜನಸಾಮಾನ್ಯರಿಗೆ ಕಟ್ಟುವಂತ ತೆರಿಗೆ ಹಣ ಯಾವ ರೀತಿ ಪೋಲಾಗ್ತಿದೆ ಅನ್ನೋದ ನೀವು ಜನಸಾಮಾನ್ಯರು ನೋಡ್ಬೇಕು. ಪ್ರತಿಯೊಬ್ರು ಪ್ರಶ್ನೆ ಮಾಡಬೇಕು. ಈ ರೆಗ್ಯುಲರ್ ಹೋಗುತ್ತೆ, ರೆಗ್ಯುಲರ್ ಹೋಗುವಂತ ಇದು ವಾಹನ. ಗಾಡಿ ನಂಬರ್ KA44C0087 ಈ ಗಾಡಿ ನಂಬರು. ಇದು ರೆಗ್ಯುಲರ್ ಹೋಗ್ತಿದೆ. ನನಗೆ ನಾವು ನಿಮ್ಮ ಏರ್ ಆಫೀಸರ್ ಕಡೆಯಿಂದ ಫೋನ್ ಮಾಡಿಸ್ಕೊಡಿ, ಮೂವ್ ಆಗಿ ಸರ್. ಫೋನ್ ಮಾಡಿ, ಸಿಕಂದರ್ ಕಾಲ್ ಫೋನ್ ಹತ್ತಿಸ್ಬಿಡ್ರಪ್ಪ. ನೀವೆಲ್ಲ ಅಧಿಕಾರಿಗಳು ನಮ್ಮ ಮೇಲೆ ಹತ್ತಿಸ್ಬಿಡ್ರಿ. ನಮ್ಮ ಮನೆ ಕಂಬಿಡ್ತೀರಿ, ಮನೆ ಕಂಬಿಡ್ತೀರಿ, ಹತ್ತಿಸ್ಬಿಡ್ರಿ, ನಮ್ಮ ಮೇಲೆ ಹತ್ತಿಸ್ಬಿಡ್ರಿ. ಯಾಕೆ ನಾವು ಟ್ಯಾಕ್ಸ್ ಕೊಡ್ತೀವಿ, ಎಲ್ಲಾ ರೀತಿ ನಿಮಗೆ ಸೌಲಭ್ಯ ಒದಗಿಸ್ತೀವಿ, ಸರ್ಕಾರಿ ಸಂಬಳ ಕೊಡ್ತದೆ. ಹತ್ತಿಸ್ಬಿಟ್ಟು ಗುದ್ದಿಸ್ಕೊಂಡು ಹೊಂಟೋಗ್ಬಿಡ್ರಿ ನಮ್ಮನ್ನ. ಗಾಡಿ ಹಾಕೋಣ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಅಂತ ಹೆಂಗ್ ಹೋಗ್ತೀರಾ ನೀವು? ಗಾಡಿ ಆಯ್ತು, ನೀವು ಫೋನ್ ಮಾಡಿ, ನಿಮ್ ನಂಬರಿಂದ ಮಾಡಿ ಸರ್. ಏನ್ ಸರ್ ಅಧಿಕಾರಿಗಳು ನಮ್ಮ ನಂಬರಿಂದ ಎತ್ತಲ್ಲ ಸರ್, ಅವ್ರು ರಿಸೀವ್ ಮಾಡಿ. ಯಾಕೆ ಎತ್ತಲ್ಲ? ಇಲ್ಲ ನೀವು ಮಾಡಿ. ಇವೆಲ್ಲ ಸಾಕು, ನಿಮ್ಮನ್ನು ನೋಡಿ ರೋಸ್ ಹಿಡ್ದು ಹೋಗ್ಬಿಟ್ರೆ ನಮ್ಗೆ ನಾಳೆ ಸಾಕಷ್ಟಿನಿಂದ ಎತ್ತುದಲ್ಲ ತೋಳಿ. ಏನ್ ಒಂದು ದಿನದ 2 ದಿನದ ನಿಮ್ದು? ಇಲ್ಲಿಂದ ಮಾಗಡಿ 70 ರಿಂದ 80 ಕಿಲೋಮೀಟರ್ ಮಾಗಡಿ ಇಟ್ಟು ತುರುವೇಕೆರೆ ರೆಗ್ಯುಲರ್ ನೀವು 4 ಟ್ರಿಪ್ಗೆ ಹೋಗ್ತೀರಾ ಬರ್ತೀರಾ ಅಂದ್ರೆ ಏನಿಲ್ಲ. ಕಳ್ಳರು ಗಾಡಿನ ನೀವು ಅಲ್ಲಪ್ಪ, ಯಾಕೆ ಈ ರೀತಿ ದುರುಪಯೋಗ ಯಾಕೆ ಸರ್ಕಾರಿ ಮತ್ತಿದೇನು ನಿಮ್ ಲಿಮಿಟ್ ಇರೋದು ತುರುವೇಕೆರೆ ಮಾತ್ರ. ನೋ ಚಾನ್ಸ್ ಇಲ್ಲ. ತುಮಕೂರು ನೀವು ಅಲ್ಲಿ ಹೋಗ್ಬೇಕಾಯ್ತು, ಇಲ್ಲೇ ಮಾಗಡಿಯಿಂದ ನೀವು ಹಂಗ ಹೋಗ್ಬೇಕಾಯ್ತು, ಇಲ್ಲೇ ಸರ್. ನಾನು ನಿಮ್ಮನ್ನ ತುರುವೇಕೆರೆಯಲ್ಲಿ ಮಾತಾಡ್ಸಿದೀನಿ. ತುರುವೇಕೆರೆಲ್ಲೂ ಸಹ ಒಂದು ಮಾತು ನಿಮ್ಗೆ ಹೇಳಿದೀನಿ, ಈ ತರ ಇದೆ, ನಾವು ಮಾತಾಡ್ತೀನಿ, ಇದು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಸಹ ನಿಮ್ದು ಗೊತ್ತಾ ಸರ್? ಗೊತ್ತಾ ನಿಮ್ಗೆ ಸರ್ಕಾರಿ ವಾಹನದ ಗೊತ್ತಾ ನಿಮ್ಗೆ? ಏನ್ ತಿಳ್ಕೊಂಡಿದ್ರೆ ನೀವು? ಏನ್ ತಿಳ್ಕೊಂಡಿದ್ರೆ ನೀವು? ಏನ್ ನಮಸ್ಕಾರ ಉದ್ದುತ ನಮಸ್ಕಾರ ಹೊಡಿಬೇಕಾ ನಿಮ್ಗಳಿಗೆ? ಮಾಡಿ ಫೋನು. ಇದು ವಾಹನ ನಾವ್ ಯಾಕೆ ಇಷ್ಟು ಕಾರವಾಗಿ ಮಾತಾಡ್ತೀವಿ? ನಾವು ಸಾಕಷ್ಟು ನೋಡಿದೀವಿ. ಆ ಡ್ರೈವರು ಪ್ರತಿನಿತ್ಯ 4 ಟ್ರಿಪ್ ತುರುವೇಕೆರೆ ಟು ಮಾಗಡಿ ಟು ತುರುವೇಕೆರೆ, ತಿರ್ಗಾ ಅವರು ಸ್ಟೇ ಆಗ್ಬೇಕು ನೈಟು, ತಿರ್ಗಾ ಅಲ್ಲಿಂದ ಮತ್ತೆ ಇವ್ರನ್ನ ಪಿಕಪ್ ಮಾಡಕ್ ಬರ್ಬೇಕು ಬೆಳಿಗ್ಗೆ ಅಷ್ಟೊತ್ತಿಗೆ. ಹೆಂಗಿದೆ ನೋಡಿ ವ್ಯವಸ್ಥೆ. ಯಾರ್ದು ಸರ್ ಇದು? ಸರ್ಕಾರ ಜನ ತೆರಿಗೆ ಕಟ್ತಾರೆ, ಕೈ ತುಂಬಾ ಸಂಬಳ ಕೊಡ್ತದೆ, ಆ ಡ್ರೈವರಿಗೆ ಸಂಬಳ ಕೊಡ್ತಾರೆ, ಪೆಟ್ರೋಲ್ ಹಾಕ್ತಾರೆ, ಡೀಸೆಲ್ ಹಾಕ್ತಿದ್ದಾರೆ, ಗಾಡಿ ಮೇಂಟೆನೆನ್ಸ್. ಏನ್ ತಿಳ್ಕೊಂಡ್ಬಿಡ್ತಾರೆ ಇವರೆಲ್ಲ ಅಧಿಕಾರಿಗಳು? ಕಳ್ಳಾಟನ ಬಿಡ್ಬೇಕು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಪ್ರಾಮಾಣಿಕತೆಯಿಂದ ನಿಮ್ಗೆ ಇಷ್ಟೆಲ್ಲ ಸೌಲಭ್ಯ ಐತೆ, ನಿಮ್ ಸ್ವಂತ ಒಂದು ವೆಹಿಕಲ್ ಇಟ್ಕೊಂಡು ನೀವು ಓಡಾಡಕ್ಕಾಗಲ್ಲ ನಿಮ್ಗಳಿಗೆ? ಇಷ್ಟ ಬಂದ ಮಾಡಕ್ ತಿಳ್ಕೊಂಡ್ರೆ ನೀವೆಲ್ಲ ಅಧಿಕಾರಿಗಳು. ಲಿಮಿಟ್ ಕ್ರಾಸ್ ಮಾಡ್ತಾರೆ. ಎವ್ರಿ ಡೇ ಇದೇ ಸಮಸ್ಯೆ. ನಾವು ಅಲ್ಲೇ ಯಡಿಯೂರಪ್ಪನೇ ಮೊನ್ನೆ ನಮಗೆ ಮಾಹಿತಿ ಬಂದ ಪ್ರಕಾರ ಸಾಕಷ್ಟು ಮಾಹಿತಿ ಕೊಡ್ತಿದ್ದಾರೆ ಸಾರ್ವಜನಿಕರೇ. ಆಟ ಆಡ್ತಿದ್ದಾರೆ ಇವರೆಲ್ಲ. ಇಲ್ಲೆಲ್ಲ ಬೇಡ ಬಿಡಿ. ಅಲ್ಲಲ್ಲ ನೀವೇ ನೀರೇ ಯಾಕೆ ಅಲ್ಲಿ ನೋಡೋರು ಏನು? ಸ್ನೇಹಿತರು ಅಂತ ಯಾಕೆ ಹೇಳ್ತೀರಾ? ನಮಗೂ ನಿಮ್ಗೂ ಅಜ್ಗಜಾಂತರ ವ್ಯತ್ಯಾಸ ಇದೆ. KRS ಪಕ್ಷ ಜಿಲ್ಲಾಧ್ಯಕ್ಷ ಚೆನ್ನಯ್ಯ ಅಂತ ಹೇಳಿ ಚನ್ನಪ್ಪರ್ ಮಾತಾಡ್ತಾರೆ, ಜಿಲ್ಲಾಧ್ಯಕ್ಷರು. ಅದೇ ಗಾಡಿ ಯಾಕೆ ಹಿಂಗೆ ಅಂತ ಕೇಳಿದ್ರು. ಬೆಂಗಳೂರಿಗೆ ಹೋಗ್ಬೇಕಾಯ್ತು ಅಂತ ಅಂದ್ರೆ ಗಾಡಿ ತಗೊಂಡು ನೀವು ಯಾಕೆ ಮಾತಾಡ್ತೀನಿ ಮಾತಾಡ್ತಾರೆ. ಹಲೋ ಸರ್, ನಮಸ್ಕಾರ. ನಾನು ಚೆನ್ನಯ್ಯ ಅಂತ, KRS ಪಕ್ಷ ಜಿಲ್ಲಾಧ್ಯಕ್ಷ. ನಮಸ್ಕಾರ. ಹೇಳಿ. ಇವೆಲ್ಲ ಬೇಡ ಸರ್. ಅಧಿಕಾರಿಗಳನ್ನ ಯಾರು ಬಿಟ್ಕೊಡಲ್ಲ ಸರ್. ನೀವು ಅರ್ಥ ಆಯ್ತಾ ಸರ್? ಎವ್ರಿ ಡೇ ಇದು ಹೋಗ್ತದೆ. GPS ಚೆಕ್ ಮಾಡಿದ್ರೆ ನೀವು, ನಿಮ್ಮ ಕಡೆಯಿಂದ ಒಂದು ನೋಟಿಸ್ ಹೋಗಿದೆ ಸರ್. ವಾಟ್ ಎವರ್ ಅದೇನೇ ಇರಲಿ ಕೇಳಿಸ್ಕೊಳ್ಳಿ. ನೀವು ನಿಮ್ಮ ಅಧಿಕಾರಿಗಳು ಇಂಥ ತುರ್ತು ಪರಿಸ್ಥಿತಿ ನಮ್ಮ ಕೈಗೆ ಸಾರ್ವಜನಿಕರಿಗೆ ಸಿಗಾಕೊಂಡ ಸಂದರ್ಭದಲ್ಲಿ ನೀವು ಅವ್ರನ್ನ ಬಚಾವ್ ಮಾಡಕ್ ನೋಡ್ತೀರಾ. ಅದನ್ನ ಬಿಟ್ಟು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ, ಲಾಕ್ ಮಾಡಿಸಿ, ಕೈ ತುಂಬಾ ಸಂಬಳ ಕೊಡ್ತೀರಾ. ಯಾಕೆ ಈ ರೀತಿ ನಡ್ಕೊಳಕ್ ನೀವು ಅವಕಾಶ ಕೊಡ್ತೀರಾ ಇಂಥ ಅಧಿಕಾರಿಗಳಿಗೆ? ಗೊತ್ತಾ ಇರೋವೆಲ್ಲ ನಿಮ್ಗೆ ಚರಿತ್ರೆಗಳು ಗೊತ್ತಿದೆ ಸರ್ ನಿಮ್ಗೆ? ಇಲ್ಲಿ ನಾವು ವೆಹಿಕಲ್ ಬಿಡಲ್ಲ ಸರ್, ವೆಹಿಕಲ್ ಬಿಡಲ್ಲ. ಇಲ್ಲಿ ಅವ್ರ ಗಾಡಿ ತಂದುಬಿಟ್ಟು, ಓನ್ ಗಾಡಿ ತಂದುಬಿಟ್ಟು ಕರ್ಕೊಂಡು ಹೋಗ್ಲಿ, ನಾವು ಬಿಡಲ್ಲ. ಸರ್ಕಾರ ಏನ್ ಇದಕ್ಕೆ ಷರತ್ತುಬದ್ಧ ಕಾನೂನಿದೆ ಅಥವಾ ಇನ್ನೊಂದಿದೆ ನಮ್ಗೆ ಕೊಡ್ಬೇಕಾದ್ರೆ ಡೀಟೇಲ್ ಆಮೇಲೆ ತಗೊಂಡೋಗ್ಲಿ. ಮತ್ತೆ ಎವ್ರಿ ಡೇ 300 ಕಿಲೋಮೀಟರ್, ಹೆಚ್ಚು ಕಮ್ಮಿ 300 ಕಿಲೋಮೀಟರ್ ಅನ್ನೆಸರಿ ವೇಸ್ಟ್ ಆಗ್ತಿದೆ. ತುರುವೇಕೆರೆ ವ್ಯಾಪ್ತಿಲಿ ಅಷ್ಟು ಕೆಲಸ ಮಾಡೋದು ಬಿಟ್ಟು ಇವರು ಎವ್ರಿ ಡೇ ಮಾಗಡಿ ಟು ತುರುವೇಕೆರೆ, ತುರುವೇಕೆರೆ ಟು ಮಾಗಡಿ, ಮತ್ತೆ ಆ ಡ್ರೈವರ್ ಮನೆ ತಗೋಯ್ತಾರೋ ಅಥವಾ ಎಲ್ಲಿ ನಿಲ್ಸ್ಕೊತಾರೋ ಗೊತ್ತಿಲ್ಲ.
ಏನ್ ತಿಳ್ಕೊಂಡಿದ್ದಾರೆ ಸರ್ ಇವರೆಲ್ಲ? ನಿಮ್ಗೆ ಅಷ್ಟು ಗಮನಕ್ಕಿಲ್ವಾ? ನೀವು ನೋಟಿಸ್ ಕೊಟ್ಟಿದ್ದೀರಾ ತಾನೆ ಇವ್ರಿಗೆ? ಅಲ್ಲ, ನೀವು ಸಮಜಾಯಿಸಿ ಮಾಡ್ಕೊತೀರ ಬಿಡಿ. ನಾವೆಲ್ಲ ನೀವು ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ, ನೀವು ಅಧಿಕಾರಿಗಳು ಮೇಲಾಧಿಕಾರಿಗಳು ಕರೆಕ್ಟ್ ಆಗಿದ್ರೆ ಇವ್ರು ಈ ರೀತಿ ಬೀದಿಲ್ ನಿಲ್ಸಲ್ಲ. ನಾವೆಲ್ಲ ನೀವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು. ಏನ್ ಇಷ್ಟೊಂದು ನೀವು ಇವ್ರಿಗೆ ಇಷ್ಟೊಂದು ಆದಿ ಮಾಡ್ಕೊಡ್ತೀರಾ ಸುಲಭವಾಗಿ? ಏನು ಒಂದು ದಿನನಾ ಸರ್? ಒಂದು ದಿನನಾ? ಹೋಗ್ಲಿ, ಒಂದು ದಿನ ಎವ್ರಿ ಡೇ ಇದೇ ಸಮಸ್ಯೆ ಅಂದ್ರೆ ಏನಿದು? ನೋಡಿ ಸರ್, ಅವ್ರಿಗೆ ನೀವು ಹೇಳಿ, ಅವ್ರ ಓನ್ ವೆಹಿಕಲ್ ಅವ್ರ ಓನ್ ಗಾಡಿ ತಂದ್ಬಿಟ್ಟು ಈಗ ಹೋಗ್ಬೇಕು. ನಮ್ಗೆ ಬೇರೆ ರೀಸನ್ ಬೇಕಾದ್ರೆ ಸರ್, ಎವ್ರಿ ಡೇ ಜನರ ದುಡ್ಡು ನಾವು ಕಟ್ಟುವಂತ ತೆರಿಗೆ ಹಣ ನಾವು ಇವ್ರುಗಳ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು. ಇವ್ರು ಶೋಕಿ ಮಾಡಿ ಮೋಜು ಮಸ್ತಿ ಮಾಡಿ ದಿಮಾಕು ದೌಲತ್ತು ತೋರಿಸಿ ಅಂತ ಅಲ್ಲ ಸರ್. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಬೇಕು. ಮೇಲಾಧಿಕಾರಿಗಳು ಏನ್ ನಿಮ್ಮ ಉನ್ನತ ಅಧಿಕಾರಿಗಳು ಇದ್ದೀರಾ, ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಫಾಲೋ ಅಪ್ ಮಾಡಕ್ ಕಲಿಸ್ಬೇಕು ಇವ್ರಿಗೆಲ್ಲ. ನೋಡಿ, ಸ್ಟಾಪ್ ಔಟ್ ನಿಮ್ಗೆ ಓನ್ ಗಾಡಿ ತೋರಿಸ್ಬಿಟ್ಟು ಗಾಡಿ ತಗೊಳ್ಳಿ. ಇದು ಈ ವ್ಯವಸ್ಥೆ ಎವ್ರಿ ಡೇ ಇದೇ ಪ್ರಾಬ್ಲಮ್. ಎವ್ರಿ ಡೇ 300-250 300 ಕಿಲೋಮೀಟರ್ ಬಾಗ್ಡಿಟ್ಟು ತುರುವೇಕೆರೆ. ಎಲ್ಲಿ ಎಷ್ಟು ಕಿಲೋಮೀಟರ್? 4 ಟ್ರಿಪ್ ಹೋಗ್ತಾರೆ. ಬೆಳಿಗ್ಗೆ ಡ್ರೈವರ್ ಕರ್ಕೊಂಬಂದು ಬಿಡಕ್ಕೆ, ತಿರ್ಗಾ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಡಕ್ಕೆ, ತಿರ್ಗಾ ಅಲ್ಲಿಂದ ಕರ್ಕೊಂಬರಕ್ಕೆ, ಇಲ್ಲಿಂದ ಕರ್ಕೊಂಡೋಗಿ ಆಫೀಸಿಗೆ ಬಿಡಕ್ಕೆ. ಹೆಂಗಿದೆ ನೋಡಿ, ಏನ್ ತಿಳ್ಕೊಂಬಿಟ್ಟಿದೆ ಇವರೆಲ್ಲ? ಏನ್ ಮಾಡ್ಬೇಕು ಹೇಳಿ ಸರ್? ನಿಮ್ ಓನ್ ಗಾಡಿ ಕಲ್ಸ್ಕೊಂಡು ನೀವು ಹೋಗ್ಬೇಕು. ಒಂದು ದಿನದಲ್ಲ ನಿಮ್ದು ತಪ್ಪು, ಒಂದು ದಿನದಲ್ಲ ಅಲ್ಲ, ಅಲ್ಲ ನಾವೇನ್ ಮಾಡಕ್? ನಾವೇ ಸರ್ಕಾರ, ನಮ್ ಕೈಲಿ ಆಡಳಿತ ಆಯ್ತಾ? ಅಧಿಕಾರ ಇದೆಯಾ? ಆಯ್ತು, ನಾವು ಕ್ಷಮಿಸ್ತಾ ಇದೀವಿ, ನಾವು ಕ್ಷಮಿಸ್ತಾ ಇದೀವಿ ನಿಮ್ಮನ್ನ. ನಾವು ನಮಸ್ಕಾರ ಮಾಡ್ತೀವಿ. ನಿಮ್ಮ ಕೈ ಬೇಕಾದ್ರೂ ಮುಗಿದು ಬಿಡ್ತೀವಿ, ಖಾಲಿ ಬೇಕಾದ್ರೂ ಬಿದ್ದುಬಿಡ್ತೀವಿ. ಅಧಿಕಾರಿಗಳು ನೀವು ನಿಮ್ಮ ಓನ್ ಗಾಡಿ ಕರ್ಸ್ಕೊಂಡು ಈಗ ತಗೊಂಡೋಗಿ ನೀವು. ಅರ್ಥ ಆಯ್ತಾ? ಓನ್ ಗಾಡಿ ಕರ್ಸ್ಬಿಟ್ಟು ತಗೊಂಡು ಎವ್ರಿ ಡೇ 300 ಕಿಲೋಮೀಟರ್ ಎವ್ರಿ ಡೇ ಜನಸಾಮಾನ್ಯ ಕಟ್ಟುವಂತ ಒಂದು ತೆರಿಗೆ ಹಣ ಯಾವ ರೀತಿ ಪೋಲ್ ಆಗ್ತದೆ, ಕೈ ತುಂಬ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತದೆ. ಇವ್ರು ಅಧಿಕಾರಿಗಳು ಏನಾಗಿದೆ ಇವ್ರಿಗೆ? ದರಿದ್ರೆ ಏನ್ ತಿಳ್ಕೊಂಡಿದೆ ಇವ್ರು ನಮ್ಗಳ್ನ? ಏನ್ ತಿಳ್ಕೊಂಡಿದ್ದಾರೆ ಇವ್ರು ನಮ್ಗಳ್ನ? ಏನೋ ಏನ್ ರಾಜ ಯಾವ್ದೋ ಇಂದ್ರ ಚಂದ್ರ ಆಸ್ಥಾನದಲ್ಲಿ ಏನೋ ಒಂದು ಹುದ್ದೆ ಸಿಕ್ಬಿಟ್ರೆ, ಉನ್ನತಾಧಿಕಾರಿ ಹುದ್ದೆ ಸಿಕ್ಬಿಟ್ರೆ ಎಲ್ಲ ನಮ್ದೇಯ. ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇವ್ರುಗಳಿಗೆ. ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು, ಸಾರ್ವಜನಿಕರು ಗಮನಿಸಬೇಕು. ಬರೀ ನಮ್ಮ ಪಕ್ಷದಲ್ಲೇ ಮಾಡುವಂತ ಕೆಲಸಗಳಲ್ಲ. ಆದಷ್ಟು ಸಾರ್ವಜನಿಕರು ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳು ಇಂಥ ಕೆಲಸ ಏನ್ ಮಾಡ್ತಾರೆ ಅವ್ರಿಗೆ ಕಡಿವಾಣ ಹಾಕಬೇಕು. ಇಷ್ಟೇ. ನಾನು ನೇರವಾಗಿ ಮಾತಾಡ್ತೀನಿ. ಇನ್ನೂ ಮಾತಾಡೋ ಓನ್ ಗಾಡಿ ಕರ್ಸ್ಕೊಂಡು ಇಲ್ಲಿಂದ ಹೋಗ್ಲಿ. ಇದೇನಿದ್ರು ತುರುವೇಕೆರೆ ಹೋಗ್ತೀನಿ. ಬನ್ರಿ, ಇಲ್ಲಿ ನಿಮ್ದು ID ಕಾರ್ಡ್ ಕೊಡಿ. ಜೋರ ಮಾತಾಡಿ. ಎಲ್ಲ ಆಫೀಸಲ್ಲಿ ಇಟ್ಬಿಟ್ಟು ಇಲ್ಲಿ ಬಂದಿದ್ರಾ? ಏನ್ರಿ ನಿಮ್ದು ಬೇಜವಾಬ್ದಾರಿತನ? ಡ್ರೈವರ್ ಅಥವಾ ಇನ್ನೊಂದು ಕೆಲಸ ಮಾಡಕ್ ಬಂದಿದ್ದೀರಾ ನೀವು ಇಲ್ಲಿ? ಏನ್ ಕೆಲಸ ಮಾಡಕ್ ಬಂದಿದ್ದೀರಾ ನೀವು ಇಲ್ಲಿ? ID ಕಾರ್ಡ್ ಇಲ್ಲ ಅಂತ ಏನ್ರಿ ಅರ್ಥ? ಒಬ್ಬ ಕಾರ್ಯನಿರ್ವಾಹ ಅಧಿಕಾರಿ, ಒಬ್ಬ ಚಾಲಕರು ನೀವು ಇಷ್ಟ ಬಂದ ನಡೆಕೊಂಡು ತಿಳ್ಕೊಂಡಿದ್ದೀರಾ ನೀವು? ಪಿನ್ ಟು ಪಿನ್ ಮಾಹಿತಿ ತುರುವೇಕೆರೆ ಟು ಮಾಗಡಿವರೆಗೂ ನಾನು ಇದನ್ನು ಯಾವತ್ತೋ ಒಂದು ಗುಪ್ತಚರವಾಗಿ ನಾನು ಸಂಬಂಧಪಟ್ಟ ಜೊತೆ ಅಥವಾ ಇಲ್ಲಿ ವ್ಯಾಪ್ತಿಯ ಜೊತೆ ಅಲ್ಲಿ ವ್ಯಾಪ್ತಿಯ ಜೊತೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ಪಾಪ ನೇರವಾಗಿ ನಮಗೆ ಸಿಕ್ಕಿದ್ದಾರೆ. ಕಾಯ್ತಾ ಇದ್ದು ನಾವು ಇಷ್ಟು ದಿನ ಕಾಯ್ತಾ ಇದ್ದು. ಇದರಲ್ಲಿ ಬೇರೆ ಕಡೆ ಬೇರೆ ವರ್ಗ, ಅದು ಬೇರೆ ವರ್ಗ, ಇದು ಅಧಿಕಾರಿ ವರ್ಗ. ಏನ್ ತಿಳ್ಕೊಂಬಿಟ್ಟಾರೆ ಇವರೆಲ್ಲ ಇಷ್ಟ ಬಂದಾಗ ಮಾಡಕ್ಕೆ? ಇಲ್ಲ ಸರ್, ದಯವಿಟ್ಟು ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡಬೇಡಿ. ಆಟೋದಲ್ಲಿ ಹೋಗಿ, ಯಾವ್ದಾರ ಆಟೋದಲ್ಲಿ ಹೋಗಿ. ಅಲ್ಲ, ನಾವೇ ಕೈ ಮುಯ್ತೀವಿ ಸ್ವಾಮಿ. ನಿಮ್ಗೆ ಉನ್ನತ ಅಧಿಕಾರಿಗಳು, ನೀವು ಉನ್ನತ ಅಧಿಕಾರಿಗಳು, ಹೈಯರ್ ಆಫೀಸರು, ನಾವೇ ಕೈ ಮುಯ್ತೀವಿ. ನಾವೇ ಕಾಲು ಬಿದ್ದು ಬಿಡ್ತೀವಿ. ನಿಮ್ಗೆ ಖಾಲಿ ಬೀಳ್ಬೇಕಾ ಹೇಳಿ? ಒಂದು ದಿನದಲ್ಲ ನಿಮ್ದು, ಒಂದು ದಿನದಲ್ಲ. ಸರ್ಕಾರಿ ವಾಹನಗಳು ಯಾರು ಹಿಡಿತಾರೆ? ಏನ್ ಮಾಡ್ತಾರೆ? ಇನ್ನೊಂದು ದಿನ ಇಲ್ಲ ಸರ್, ನಾವು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಯಾರು ಹೊಡ್ಯಕ್ ನಮ್ಗೆ ಅಧಿಕಾರ ಇಲ್ಲ. ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ನಾನು. ಗಾಡಿ ಪಾಸ್ ಆಗಿ ನಾವು ಬಿಡಲ್ಲ. ನಿಮ್ಮ ಲಿಮಿಟ್ ಏನ್ ಮೀರಿದ್ದೀರಾ, ನಿಮ್ಮ ವಾಹನವನ್ನ ಬಳಸ್ಕೊಂಡು ನೀವು ಹೋಗ್ಬೇಕು. ಕೈ ತುಂಬ ಸಂಬಳ ಕೊಡ್ತದೆ, ಡೀಸೆಲ್ ಹಾಕಿಸ್ತಾರೆ, ಡ್ರೈವರಿಗೆ ಸಂಬಳ ಕೊಡ್ತದೆ. ಬಸ್ ಸ್ಟ್ಯಾಂಡ್ ಬಿಟ್ರೆ ನಮ್ಗೆ ಇಲ್ಲಿ ವೈಯಕ್ತಿಕವಾಗಿ ನಮಗೂ ಇವ್ರಿಗೂ ವೈಯಕ್ತಿಕವಾಗಿ ಏನಿಲ್ಲ. ಆದ್ರೆ ಈ ಅಧಿಕಾರಿ ಸುಮ್ಮನೆ ಇರ್ಬೇಕು. ಇಷ್ಟ ಬಂದ ಮಾಡಕ್ ಮಾಡಿದ್ರೆ ನೀವೆಲ್ಲ ಯಾರು ಅಪ್ಪಂದ ಅಂತ ತಿಳ್ಕೊಂಡಿದ್ರಿ ನೀವು? ನೋಡಿ, ಸಮಜಾಯಿಸಿ ತಗೊಂತಿದ್ದಾರೆ ಜನಗಳ ಹತ್ರ. ಜನಸಾಮಾನ್ಯರು ಮಾಡುವಂತ ಅಧಿಕಾರಿಗಳೇನು ಆಟೋದಲ್ಲಿ ಹೋಗ್ತಾರಂತೆ.
ಬರಪ್ಪ ಬನ್ನಿ ಬನ್ನಿ ಸರ್ ಇಲ್ಲಿ ನಮ್ಮ ಕಾರಲ್ಲೇ ಬಿಡ್ತೀನಿ ಬನ್ನಿ ಅಲ್ಲಿ ನಿಮ್ಮ ವ್ಯಾಪ್ತಿಯವ್ರು ಬಿಡ್ತೀನಿ ಬನ್ನಿ. ಇದೊಂದು ಮಾತ್ರ ನಾವು ಮಾಡ್ಬೋದು. ನಾವು ಈ ಅಧಿಕಾರಿಯನ್ನ ತುರುವೇಕೆರೆ ಕ್ಷೇತ್ರದವರೆಗೂ ಇವತ್ತೇನೋ ಕೇಳ್ಕೊಂಡಿದ್ದಾರೆ, ಎಲ್ಲದಕ್ಕೂ ಒಂದು ಮನ್ನಣೆ ಇರ್ತದೆ. ಇವತ್ತು ನಮ್ಗೆ ಕೇಳ್ಕೊಂಡಿದ್ರೆ ಇನ್ನೊಂದ್ಸಲ ನಾವು ಯೂಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕಾರ್ನಲ್ಲಿ ಈ ಅಧಿಕಾರಿಯನ್ನ ನಾವು ತುರುವೇಕೆರೆ ಎಲ್ಲಿ ಲಿಮಿಟ್ ಇರ್ತದೋ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀವಿ. ಇಷ್ಟು ಹೇಳ್ತಾ ಸರ್, ನಾವು ಬೇರೆ ಥರದ ಗೌರವ ಕೊಡ್ಬೋದು, ಅಧಿಕಾರಿ ವರ್ಗದಲ್ಲಿ ನಾವು ಯಾರಿಗೂ ಗೌರವ ಕೊಡೋದ, ಪ್ರತಿಯೊಬ್ಬರು ಮಾಡುವಂತ ಕೆಲಸ ಇದು. ಬರೀ KRS ಪಕ್ಷದವರೇ ಮಾಡಬೇಕು ಅಂತ ಏನಿಲ್ಲ, ಇದರಲ್ಲೂ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿಂದ ಹೆಚ್ಚು ಕಮ್ಮಿ 20-25 ಕಿಲೋಮೀಟರ್ ಆಗುತ್ತೆ ತುರುವೇಕೆರೆ ಬಾರ್ಡ್ರಿಗೆ ಹೋಗೋಷ್ಟೊತ್ತಿಗೆ. ನಿಮಗೆ ಕೆಲಸ ಇರ್ತದೆ, ಇನ್ನೊಂದಿದೆ, ಎಲ್ಲ ಇರ್ತದೆ. ಆ ಉದ್ದೇಶದಿಂದ ನಾವು ಮನುಷ್ಯರೇ. ಆ ಉದ್ದೇಶದಿಂದ ಇವ್ರನ್ನ ನನ್ನ ಕಾರ್ನಲ್ಲಿ ಸ್ವತಃ ನಾನೇ ಕರ್ಕೊಂಡೋಗಿ ಖುದ್ದು ಅವ್ರನ್ನ ನಾನು ಡ್ರಾಪ್ ಮಾಡ್ತೀನಿ ತುರುವೇಕೆರೆ ಲೊಕೇಶನ್ ಸೇರೋವರೆಗೂ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಈ ಥರ ನಡ್ಕ ಮಾಡಿದ್ರೆ ಇನ್ನೊಂದ್ಸಲ ಬಂತು ಅಲ್ಲಲ್ಲ ಬಿಡಿ. ಆಯ್ತು ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.